ಆಹಾರ, ಸಕ್ಕರೆ ಕಾಯಿಲೆಗೆ ಅಕ್ಕರೆ ಅಂತಾರೆ. ಆದರೆ ಇದು ಅಪವಾದ ಮಾತ್ರ. ಚೀನಾ, ಜಪಾನ್, ಥಾಯ್ಲೆಂಡ್, ಕೊರಿಯಾ, ಇಂಡೋನೇಷ್ಯಾಗಳಲ್ಲೂ ಅಕ್ಕಿಯನ್ನೇ ತಿಂತಾರೆ. ಆದರೆ ಅವರಿಗೇಕೆ ಸಕ್ಕರೆ ಕಾಯಿಲೆ ಬರಲ್ಲ ಎನ್ನುವ ಪ್ರಶ್ನೆಯನ್ನ ನಮ್ಮೆದುರು ಇಟ್ಟವರು ಭತ್ತ ಕೃಷಿಯ ಜ್ಞಾನಿ. ಇವರನ್ನು ನಾವು ವಿಜ್ಞಾನಿ ಅಂತ ಕರಿತೇವೆ. ನಮಗೆ ಇವರು ಕಾಣಸಿಕ್ಕಿದ್ದು ಮಂಡ್ಯ ಸಮೀಪದ ಕಿರುಗಾವಲು ಎಂಬಲ್ಲಿ. ಇವರು ಬುದ್ಧನ ಕಾಲದ ಅಕ್ಕಿಯಿಂದ ಆರಂಭಿಸಿ ಈವರೆಗಿನ ಮೂಲ ತಳಿಯ 1400 ಬಗೆಯ ಭತ್ತ ಬೆಳೆಸ್ತಾರೆ. ಅದರ ಬೀಜ ಸಂಗ್ರಹಿಸಿ ಇಟ್ಟಿದ್ದಾರೆ. ಈ ಕೃಷಿ ಸಾಧಕನ ಹೆಸರು ಸೈಯದ್ ಗನಿ ಖಾನ್. ಇವತ್ತು ನಾವು ಏನು ರಾಸಾಯನಿಕಗಳನ್ನು ಬಳಸ್ತಾ ಇದ್ದೀವಿ, ಆ ರಾಸಾಯನಿಕಗಳು ನಮ್ಮ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಬೀಳ್ತಾ ಇದ್ದಾವೆ. ಮಕ್ಕಳು ಅರ್ಲಿ ಮೆಚುರಿಟಿ ಆಗೋದು, ಇದ್ದಕ್ಕಿದ್ದಂಗೆ ದಪ್ಪ ಆಗೋದು, ಆಮೇಲೆ ಬೇರೆ ಬೇರೆ ತರಹದ ಕಾಯಿಲೆಗಳು ಬರ್ತಾ ಇರೋದು. ಯಾಕಂದ್ರೆ ಈಗ ನಾವು ಯೂರಿಯಾ ಹೆಂಗೆ ಹಾಕ್ತೀವಿ ಹಾಗೆ ಗಿಡ ಬೆಳೀತಾ ಇದೆ. ಆ ಗಿಡ ಬೆಳೆದಂಗೆ ನಮ್ಮ ಮಕ್ಕಳು ಬೆಳೆದ್ಬಿಡ್ತಾ ಇದ್ದಾರೆ. ಆಹಾರವೇ ಔಷಧ ಅಂತ. ಸೊ ನೀವು ಯಾವ ಯಾವ ವೆರೈಟಿ ನಮಗೆ ಹೇಳ್ಬೋದು? ಸುಮಾರು 2500 ವರ್ಷ ಹಳೆ ಭತ್ತ ತಳಿ ರಕ್ತಸಾಲಿ ಅಂತ. ಅದು ನಿಮಗೆ ಈಗಲೂ ಕೂಡ ಕೇರಳದ ಈ ನ್ಯಾಚುರೋಪತಿ ಸೆಂಟರ್ಗಳಿಗೆ ಹೋದ್ರೆ ಅದರಲ್ಲಿ ನ್ಯಾಚುರೋಪತಿ ಮತ್ತೆ ಈ ತರ ಯೋಗ ಸೆಂಟರ್ಗಳು ಇರ್ತಾವಲ್ಲ, ಅಲ್ಲಿಗೆ ಹೋದಾಗ ನೀವು ಅದರಲ್ಲಿ ಗಂಜಿ ಮಾಡ್ಕೊಡ್ತಾರೆ ಅವರು. ರಕ್ತಸಾಲಿ ಮತ್ತೆ ನವರದಲ್ಲಿ ಜಾಯಿಂಟ್ ಪೇನಿಗೆ ನವರ ಇದೆ, ರಕ್ತಸಾಲಿ ರಕ್ತ ಹೆಚ್ಚಿಸಕ್ಕೆ, ಆಮೇಲೆ ಗನ್ಸಾಲೆ ಅಂತ ಇದೆ. ಅದು ಮೈಸೂರು ಮಹಾರಾಜರು ಕೂಡ ಅದನ್ನ ತಗೊಂಬಂದು ನಮ್ಮ ಇಲ್ಲಿ VC ಫಾರಂ ಸ್ಥಾಪನೆ ಮಾಡಿದಾಗ ಅದನ್ನ ಅನಾಲಿಸಿಸ್ ಮಾಡಿಸಿ ಅದರಲ್ಲಿ ಒಂದು ಹೊಸ ವೆರೈಟಿ ತಗೊಂಡ್ಬರ್ಬೇಕು ಅನ್ಕೊಂಡು ಅದನ್ನ ಇದು ಮಾಡಿದ್ದಾರೆ. ಅದು ಕೂಡ ಗೆಜೆಟೆಡ್ ಅಲ್ಲಿ ರೆಕಾರ್ಡ್ ಆಗಿದೆ. ಕರಿಗಜ್ವಿಲಿ ಅಂತ ಇದೆ. ಅದು ಕರಿಗಜ್ವಿಲಿ ಅಕ್ಕಿನಲ್ಲಿ ಬಾಣ್ತೀರಿಗೆ ಕೊಟ್ಟರೆ ಅದು ಹಾಲು ಜಾಸ್ತಿ ಆಗುತ್ತೆ ಬಾಣ್ತೀರಿನಲ್ಲಿ. ಆಮೇಲೆ ಅಂಬಾಮಹರ್ ಕರಿಗಜ್ವಿಲಿ ಇದೆ. ಆಮೇಲೆ ಸಣ್ಣಕ್ಕಿ ಅಂತ ಇದೆ. ಮಕ್ಕಳಲ್ಲಿ ಬೇದಿ ವಾಂತಿ ಆದ್ರೆ ಸಣ್ಣಕ್ಕಿ ಗಂಜಿ ಮಾಡಿಕೊಟ್ರೆ ಆಗುತ್ತೆ ಮಕ್ಕಳಿಗೆ. ಆಮೇಲೆ ಇನ್ನೊಂದು ಕೈಮೆ ಅಂತ ಇದೆ. ಕೈಮೆ ಅನ್ನೋದು ನಿಮಗೆ ಪೈಲ್ಸ್ ಎಷ್ಟು ಪೈಲ್ಸ್ ಇದ್ರು ಕಂಟಿನ್ಯೂಸ್ ಆಗಿ 3 ತಿಂಗಳು ಅದ್ರ ಗಂಜಿ ಬೆಳಗ್ಗೆ ಹಾಳೊಟ್ಟೆ ಕೊಡ್ತಾ ಬಂದ್ರೆ ನಿಮಗೆ ಪೈಲ್ಸ್ ಕಡಿಮೆ ಆಗೋಗುತ್ತೆ. ಈ ತರ ಇನ್ನೊಂದು ಮಹಾರಾಷ್ಟ್ರದ್ದು ಮಹಿದಿ ಅಂತ ಒಂದು ವೆರೈಟಿ ಇದೆ. ಮೂಳೆ ಕಟ್ಟಾಗೋದ್ರೆ ಅದರದ್ದು ರೊಟ್ಟಿ ಹಾಕ್ಬಿಟ್ಟು ಹಸಿಟ್ಟು ಹಾಕ್ಬಿಟ್ಟು ಕಟ್ಬಿಟ್ಟು ಬಿಟ್ಬಿಟ್ರೆ 15-20 ದಿವಸದಲ್ಲಿ ನಿಮ್ಮ ಮೂಳೆ ಜಾಯಿಂಟ್ ಆಗೋಗುತ್ತೆ. ಬಾಸ್ಮತಿ ಒಂದೇ ಸುಗಂಧವಾದ ಅಕ್ಕಿ ಅಲ್ಲ, ನಮ್ಮ ಕರ್ನಾಟಕದಲ್ಲೇ ಸುಗಂಧವಾದ ಅಕ್ಕಿ ತಳಿಗಳಲ್ಲಿ ರಸಕದಂ ಇದೆ, ಗಮ್ಗಡ್ಲೆ ಇದೆ, ಆಮೇಲೆ ಜೀರಿಗೆ ಸಣ್ಣ ಇದೆ, ಗನ್ಸಾಲ ಇದೆ, ಪರಿಮಳ ಸಣ್ಣ ಇದೆ. ಇವೆಲ್ಲ ಸುಗಂಧವಾದ ಅಕ್ಕಿ ತಳಿಗಳು. ಮತ್ತೆ ಔಷಧಿ ತಳಿಗಳಲ್ಲಿ ಕಾಗಿಸಾಲೆ ಇದೆ, ಮುಂಡ್ಗನ್ ಭತ್ತ ಇದೆ, ದೊಡ್ಡ ಬೈರ್ನೆಲ್ಲು ಇದೆ. ಈಗ ಇಲ್ಲಿ ಒಂದು ಮ್ಯಾಪ್ ಇದೆ, ವರ್ಲ್ಡ್ ಮ್ಯಾಪ್. ಅದರಲ್ಲಿ ನೀವು ನೋಡೋದಾದ್ರೆ ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಮಲೇಷ್ಯಾ ಇರ್ಬೋದು, ಅಲ್ಲಿ ಯಥೇಚ್ಛವಾಗಿ ಅಕ್ಕಿಯನ್ನು ಬಳಸ್ತಾರೆ. ಅವರು 3 ಹೊತ್ತು ಅಕ್ಕಿನೇ ಊಟ ಮಾಡೋರು. ಅವ್ರಿಗೆ ಯಾಕೆ ಸಕ್ಕರೆ ಕಾಯಿಲೆ ಇಲ್ಲ, ನಮ್ಗೆ ಯಾಕೆ ಸಕ್ಕರೆ ಕಾಯಿಲೆ ಬಂತು ಅನ್ಕೊಂಡು ನಾನು ಒಂದಷ್ಟು ರಿಸರ್ಚ್ ಮಾಡಿದಾಗ ಅಲ್ಲಿ ನೋಡಿದಾಗ ಅಕ್ಕಿ ತಿಂತಾ ಇರೋದು ಇವತ್ತು ಪಾಲಿಶ್ ಅಕ್ಕಿ ತಿಂತಾ ಇದ್ದೀವಿ. ಹಾಗಾಗಿ ಪಾಲಿಶ್ ಅಕ್ಕಿ ತಿಂದರೆ ಸಕ್ಕರೆ ಕಾಯಿಲೆ ಬಂದೇ ಬರ್ತದೆ. ನೀವು ಅನ್ಪಾಲಿಶ್ ಅಕ್ಕಿ ತಿನ್ನಿ ಸಕ್ಕರೆ ಕಾಯಿಲೆ ಬರಲ್ಲ ನಿಮಗೆ. ಮೊದಲು ಹೆಂಗಿತ್ತು ಅಂದರೆ ನಾವು ಅಕ್ಕಿ ತಿನ್ನಬೇಕು ಅಂದರೆ ಒನಕೆನಲ್ಲಿ ಹಾಕಿ ಕುಟ್ಟಿ ಮನೆಯಲ್ಲಿ ತಿಂತಾ ಇದ್ವಿ. ಇಲ್ಲಾಂದರೆ ಎತ್ತಮ್ ಇತ್ತು, ಆ ಎತ್ತಮಲ್ಲಿ ಬಡಿದು ಭತ್ತವನ್ನು ಅಕ್ಕಿ ಮಾಡಿ ನಾವು ಅದನ್ನು ಹಾಗೆ ತಿಂತಾ ಇದ್ವಿ. ಬಟ್ ಇವತ್ತು ನಮಗೆ ಎಲ್ಲ ಬೆಳ್ಳಗಿರೋದೇ ಬೇಕು, ಪಾಲಿಶ್ ಆಗಿರೋದೇ ಬೇಕು. ಈವನ್ ಹುಡುಗಿನೂ ಕೂಡ ಬೆಳ್ಳಗಿರೋರೇ ಬೇಕು. ಆಮೇಲೆ ಅನ್ಪಾಲಿಶ್ ಅಕ್ಕಿ ನೀವು ಇಷ್ಟು ತಿಂದ್ರೆ ಹೊಟ್ಟೆ ತುಂಬೋಗುತ್ತೆ, ಪಾಲಿಶ್ ಅಕ್ಕಿ ಇಷ್ಟು ತಿನ್ಬೇಕಾಗುತ್ತೆ. ಇವರ ಬಳಿ ಇರುವ ಭತ್ತದ ತಳಿಗಳ ಅನ್ನದ ರುಚಿ ದಿನಕ್ಕೊಂದರಂತೆ ಸವಿಯುತ್ತಾ ಸಾಗಿದ್ರೂ ಎಲ್ಲ ಮುಗಿಸಲು 5 ವರ್ಷಗಳು ಬೇಕಾಗಬಹುದು. ನೆನಪಿರ್ಲಿ, ಇವರ ಬಳಿ ಇರುವುದೆಲ್ಲ ಒರಿಜಿನಲ್ ತಳಿಗಳು. ಮಾಡಿಫೈಡ್ ಮಾಡಿದ ಸಂಶೋಧಿತ ಹೈಬ್ರಿಡ್ ತಳಿಗಳತ್ತ ಇವರು ಗಮನವನ್ನೇ ಹರಿಸೋದಿಲ್ಲ. ಈಗೀಗ ಒಂದಿಷ್ಟು ಪ್ರಚಾರದ ಕಾರಣದಿಂದಾಗಿ ಇವರು ಬೆಳೆಯುವ ಅಪರೂಪದ ಭತ್ತದ ಬೆಳೆಯನ್ನ ಖರೀದಿಸುವವರು ಕಾಣಸಿಗ್ತಾ ಇದ್ದಾರೆ. ದೂರದ ಬೆಂಗಳೂರು, ಮೈಸೂರು ಪ್ರದೇಶದಿಂದ ಕಾರಲ್ಲಿ ಬಂದು ಅಕ್ಕಿ ತೆಗೆದುಕೊಂಡು ಹೋಗುವವರು ಇದ್ದಾರೆ. ಹಳೆಯ ಕಾಲದ ವೆರೈಟಿ ಭತ್ತ ಅಕ್ಕಿ ಬೇಕಿದ್ರೆ ಕರೆ ಮಾಡಿ ಕಳಿಸ್ಕೊಡ್ತಾರೆ. ಇದರಲ್ಲಿ ಕೆಲವು ಬೆಳೆಗಳನ್ನು ನೀವು ಕಮರ್ಷಿಯಲ್ ಆಗಿ ಕೂಡ ಉಪಯೋಗ ಮಾಡ್ತಾ ಇದ್ದೀರಿ. ಹೌದು ಸರ್. ಸೊ ಹಾಗಿರುವಾಗ ಇದರಲ್ಲಿ ಅತ್ಯಂತ ಹೆಚ್ಚು ಬೆಲೆ ಕೊಡುವ ತಳಿ ಯಾವುದನ್ನು ಬೆಳೀತಾ ಇದ್ದೀರಿ? ಅದೇ ಇವಾಗ ನಾವು ಅತ್ಯಂತ ಹೆಚ್ಚು ಅಂತಂದ್ರೆ ರಕ್ತಸಾಲಿ ಬೆಳೀತಾ ಇದ್ದೀವಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ಈಗ ಏನು ಬುದ್ಧ ಯೂಸ್ ಮಾಡ್ತಿದ್ದಂಥ ಕಾಲನಮಕ್ ಅಂತ ಭತ್ತ ಇದೆ, ಅದು ಸುಮಾರು 500 ರೂಪಾಯಿಗೆ ಅಕ್ಕಿ ಹೋಗ್ತಾ ಇದೆ kg.
ಅದು ಅವ್ರದ್ದು GI ಟ್ಯಾಗ್ ಮಾಡ್ಕೊಂಡಿದ್ದಾರೆ ಅವರು, ಏನು ಉತ್ತರಾಖಂಡು ಆಮೇಲೆ UP ಮಧ್ಯಪ್ರದೇಶ ಆ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ ಇದನ್ನು. ಹಾಗಾಗಿ ಅವರು GI ಟ್ಯಾಗ್ ಮಾಡ್ಕೊಂಡಿದ್ದಾರೆ. GI ಟ್ಯಾಗ್ ಮಾಡಿಕೊಂಡು ಒಂದು ಹಾರ್ಲಿಕ್ಸ್ ಬಾಟಲ್ ಥರ ಮಾಡಿ ಅದರಲ್ಲಿ 1 kg ಅಕ್ಕಿ ಹಾಕಿ 500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ಬುದ್ಧ ಯೂಸ್ ಮಾಡಿದ್ದು ಅಂದ್ಕೊಂಡು, ಅದು ಅಂದರೆ ರುಚಿನೂ ಚೆನ್ನಾಗಿರುತ್ತೆ, ಅದರಲ್ಲಿ ಸುಗಂಧವಾದ ವಾಸನೆಯೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಪಾಪ್ಯುಲರ್ ಮಾಡ್ತಾರೆ. ಒಂದಿಷ್ಟು ಭಾವನಾತ್ಮಕ ವಿಷಯ ಕೂಡ ಕೂಡ ಇರುತ್ತದೆ. ಹಾಗಾಗಿ ಆ ತಳಿಗಳು ಜಾಸ್ತಿ ಆ ಕಡೆ ಬೆಳೀತಾ ಇದ್ದಾರೆ. ಬಟ್ ನಾವು ಇಲ್ಲಿ ರಕ್ತಸಾಲಿ ಮತ್ತು ಕಪ್ಪಕ್ಕಿಗಳನ್ನು ಸ್ವಲ್ಪ ಬೆಳೀತಾ ಇದ್ದೀವಿ. ಕಪ್ಪಕ್ಕಿ 150 ರೂಪಾಯಿಂದ 200 ರೂಪಾಯಿವರೆಗೂ ಹೋಗುತ್ತೆ. ಈ ರಕ್ತಸಾಲಿ 200 ರೂಪಾಯಿಂದ 250 ರೂಪಾಯಿಗೆ ಹೋಗುತ್ತೆ. ಈ ರೀತಿ ಮತ್ತೆ ರಾಜಮುಡಿ ಇರೋದು 90 ರೂಪಾಯಿಂದ 100 ರೂಪಾಯಿವರೆಗೂ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಈ ರೀತಿ ಏನು ಕಮರ್ಷಿಯಲ್ ಆಗಿ ಇರುವಂತಹ ವ್ಯಾಲ್ಯೂ ಇರುವಂತಹ ವೆರೈಟಿಗಳಿರ್ಬೋದು, ಸ್ವಲ್ಪ ಕೆಂಪಕ್ಕಿಗಳಿರ್ಬೋದು, ಕಪ್ಪಕ್ಕಿಗಳಿರ್ಬೋದು, ಸ್ವಲ್ಪ ಔಷಧಿ ಗುಣ ಇರುವಂಥ ಅಕ್ಕಿಗಳಿರ್ಬೋದು, ಬಾಸ್ಮತಿ ಇರ್ಬೋದು. ಈ ರೀತಿ ಏನು ಕಮರ್ಷಿಯಲ್ ಆಗಿ ವ್ಯಾಲ್ಯೂ ಏನು ಮಾರ್ಕೆಟಲ್ಲಿ ಸ್ವಲ್ಪ ಮೂವ್ ಇರ್ತವೆ ಅಂಥವನ್ನ 1 ಎಕರೆಗೆ ಹಾಕ್ಕೊಂಡು ಅದನ್ನು ಭತ್ತವನ್ನು ಬೆಳೆದು ನಾವೇ ಇಟ್ಟು ನಾವೇ ಒಂದು ಸಣ್ಣ ಸೋಲಾರ್ ರೈಸ್ ಮಿಲ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಅಕ್ಕಿ ಮಾಡಿ ಯಾವ ರೀತಿ ಕಸ್ಟಮರ್ ಕೇಳ್ತಾರೆ, ಪಾಲಿಶ್ ಬೇಕು ಅಂದರೆ ಪಾಲಿಶು, ಅನ್ಪಾಲಿಶ್ ಬೇಕಂದ್ರೆ ಅನ್ಪಾಲಿಶು, ಸೆಮಿ ಪಾಲಿಶ್ ಬೇಕಂದ್ರೆ ಸೆಮಿ ಪಾಲಿಶು, ಆ ರೀತಿ ಅವ್ರಿಗೆ ನಾವು ಮನೆಗೆ ಹೋಮ್ ಡೆಲಿವರಿ ಕೂಡ ಮಾಡ್ತಾ ಇದ್ದೀವಿ ಸರ್. ಅಂದರೆ ನೀವು ಹೇಳುವ ಪ್ರಕಾರ ಹಳೆಯ ಬಳಕೆಯ ಭತ್ತ ಅಥವಾ ಅಕ್ಕಿಗೆ ಇವತ್ತು ಕೂಡ ಗ್ರಾಹಕರಿದ್ದಾರೆ ಅಂತ ಇವತ್ತು ಕೂಡ ಇದ್ದಾರೆ ಸರ್. ಸೊ ಅದು ಈ ಗ್ರಾಹಕರನ್ನು ನೀವು ಹುಡುಕಿಕೊಂಡದ್ದು ಹೇಗೆ? ನಾನು ಹುಡುಕಿಲ್ಲ ಸರ್. ನನ್ನ ಏನು ಸಣ್ಣ ಸಣ್ಣ ವಿಡಿಯೋಗಳು ಈ ಯೂಟ್ಯೂಬರ್ಸ್ಗಳು ಬಂದು ನನ್ನ ಹತ್ರ ಇದೇ ಥರ ವಿಡಿಯೋ ಮಾಡ್ಕೊಂಡು ಹಾಕ್ತಿದ್ರು. ಅಲ್ಲಿ ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಕೊನೆಯಲ್ಲಿ ಹಾಕ್ತಿದ್ರು ಅವರು. ಆವಾಗ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಪರಿಚಯ ಆಗಿ ನಾನು ಇವಾಗ ಥ್ರೂಔಟ್ ಕರ್ನಾಟಕ ಸಪ್ಲೈ ಮಾಡ್ತಾ ಇದ್ದೀನಿ. ಮತ್ತು ಬೇರೆ ರಾಜ್ಯಗಳಿಗೂ ಹೋಗ್ತದೆ ನಮ್ಮದು. ಅಂದರೆ ಕಲ್ಕತ್ತಾ ಇರ್ಬೋದು, ಡೆಲ್ಲಿ ಇರ್ಬೋದು, ಇವನ್ ಒಂದ್ಸತಿ ಅಸ್ಸಾಂ, ಮಣಿಪುರ, ಜಮ್ಮು ಕಾಶ್ಮೀರ್ಗೂ ಕೂಡ ಕಳಿಸಿದ್ದೀವಿ. ಒಂದಷ್ಟು ಆರ್ಮಿಲಿರುವಂಥ ಸೋಲ್ಜರ್ಸ್ಗಳು ತರಿಸ್ಕೊಂಡಿದ್ದಾರೆ ನಮ್ಮ ಹತ್ರ. ಮಂಡ್ಯ ಪಟ್ಟಣದಿಂದ 20 ಕಿಲೋಮೀಟರ್ ದೂರದಲ್ಲಿಯ ಕಿರುಗಾವಲು ಎಂಬ ಹಳ್ಳಿಯಲ್ಲಿ ಭತ್ತದ ಅದ್ಭುತ ಜಗತ್ತು ತೆರೆದುಕೊಂಡಿದೆ. ಇಲ್ಲಿ ಜಗತ್ತಿನಾದ್ಯಂತದ 1400 ಬಗೆಯ ಭತ್ತದ ವೈವಿಧ್ಯದ ಸಂಗ್ರಹ ಇದೆ. ಇದು ಸರ್ಕಾರವೋ ಯಾವುದೋ ಸಂಸ್ಥೆಯವರು ಮಾಡಬೇಕಿದ್ದ ಕೆಲಸ. ಇದು ಏಕ ವ್ಯಕ್ತಿಯ ಸಾಧನೆಯಾಗಿದೆ. ಸೈಯದ್ ಗನಿ ಖಾನ್ ಎಲೆಮರೆಯ ಕಾಯಿಯಂತೆ ತಮ್ಮ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ. ನಿಮ್ಮ ಸಂಗ್ರಹಾಲಯ ನಾವು ನೋಡ್ತಾ ಇದ್ದೇವೆ. ಇದನ್ನು ಇಷ್ಟು ಸುಸಜ್ಜಿತವಾಗಿ ಮಾಡಿದ್ದೀರಿ. ಸರ್ಕಾರದಲ್ಲೂ ನಮಗೆ ಇದನ್ನು ಕಾಣಲಿಕ್ಕೆ ಅಂದರೆ ಸರ್ಕಾರದ ಸಂಗ್ರಹಾಲಯಗಳು ಇದ್ದಾವೆ. ಸೊ ಅಲ್ಲಿಯೂ ಕೂಡ ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಒಂದು ಹುಚ್ಚು ನಿಮಗೆ ಹಿಡಿದಿದ್ದು ಎಲ್ಲಿಂದ ಅಂತ ನಮಗೆ ನಾವೊಂದು ಪ್ರಶ್ನೆ, ನಮ್ಮ ಸಹಜ ಪ್ರಶ್ನೆ. ನಾವೇನು ಇವತ್ತು ಇಲ್ಲಿ ನಿಂತಿದ್ದೀವಿ, ಇದು ಭತ್ತ ವೈವಿಧ್ಯ ಕೇಂದ್ರ ಅಂತ, ರೈಸ್ ಡೈವರ್ಸಿಟಿ ಸೆಂಟರ್ ಅಂತ ಇಲ್ಲಿ ಇದು ಮಾಡಲಿಕ್ಕೆ ಏನು ಮೂಲ ಕಾರಣ ಅಂತಂದರೆ, ನಾನು ಓದಿದ್ದು ನನ್ನ ಪದವಿನಲ್ಲಿ ವಸ್ತು ಸಂಗ್ರಹಾಲಯ ಮತ್ತು ಪುರಾತತ್ವ ಶಾಸ್ತ್ರ. ಹಾಗಾಗಿ ನಾನು ವಸ್ತು ಸಂಗ್ರಹಾಲಯದಲ್ಲಿ ಮೇಲ್ವಿಚಾರಕನಾಗಿ ಕೆಲಸ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಅದು ಕಾರಣಾಂತರದಿಂದ ಆಗಲಿಲ್ಲ. ಆದ್ದರಿಂದ ನಾನು ವ್ಯವಸಾಯಕ್ಕೆ ಬಂದೆ. ವ್ಯವಸಾಯಕ್ಕೆ ಬಂದಾಗ ಅಲ್ಲಿ ಬೇರೆ ಬೇರೆ ತಳಿಗಳನ್ನು ಬೆಳೀತಾ ಇದ್ವಿ ನಾವು. ಅದನ್ನು ಬೆಳೆದಾಗ ಅದನ್ನು ಯಾಕೆ ಈ ತಳಿಗಳನ್ನು ಜನಗಳಿಗೆ ಪರಿಚಯ ಮಾಡಬಾರ್ದು, ಜನಗಳಿಗೆ ತೋರಿಸಬಾರ್ದು ಅಂದ್ಕೊಂಡು ನಾವೇನು ಬೆಳೀತಾ ಇದ್ವಿ ಅದನ್ನು ನಮ್ಮ ಭೂಮಿನೇ ಒಂದು ಜೀವಂತವಾದ ವಸ್ತು ಸಂಗ್ರಹಾಲಯ ಯಾಕೆ ಮಾಡಬಾರ್ದು ಅಂದ್ಕೊಂಡು ಅಲ್ಲಿಂದ ಒಂದು ಆಲೋಚನೆ ಶುರು ಮಾಡಿಕೊಂಡು ಇವತ್ತು ನಮ್ಮ ಭೂಮಿಯಲ್ಲಿ ಏನು ಭತ್ತಗಳನ್ನು ಬೆಳೀತಾ ಇದ್ದೀವಿ, ಭತ್ತದ ತಳಿಗಳನ್ನು ಬೆಳೀತಾ ಇದ್ದೀವಿ, ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಅದು ಪ್ರತಿ ವರ್ಷ ಸುಮಾರು 1400ಕ್ಕಿಂತ ಮೇಲ್ಪಟ್ಟ ಭತ್ತದ ತಳಿಗಳನ್ನು ಪ್ರತಿ ವರ್ಷ ನಾವು ಭತ್ತವನ್ನು ಬೆಳೆದು ಅದನ್ನು ಸಂಗ್ರಹಣೆ ಮಾಡಿರ್ತೀವಿ. ಮತ್ತು ಯಾರು ರೈತರು ಇಂಟ್ರೆಸ್ಟ್ ಇರುವಂತಹ ರೈತರು ಬರ್ತಾರೆ ಅವರಿಗೆ ಉಚಿತವಾಗಿ ಬೀಜವನ್ನು ಕೂಡ ಕೊಡೋಕ್ಕೆ ಒಂದಷ್ಟು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಇಲ್ಲಿವರೆಗೆ ಸುಮಾರು ಒಂದು 15,000 to 20,000 ರೈತರಿಗೆ ನಾವು ಬೀಜವನ್ನು ಉಚಿತವಾಗಿ ಕೊಟ್ಟಿದ್ದೀವಿ ಇಡೀ ದೇಶದಲ್ಲಿ. ನಾನು ಫಸ್ಟು ನಾವೇನು ಬೆಳೀತಾ ಇದ್ವಿ, ನಮ್ಮ ಹತ್ರ ನಮ್ಮ ತಂದೆ ಇದ್ರು, ಅವರು ಒಂದು ಸುಮಾರು 3 ತಳಿಗಳನ್ನ ಬೆಳೀತಾ ಇದ್ರು. ಬಾಸ್ಮತಿ, ಜೀರಿಗೆ ಸಣ್ಣ ಮತ್ತು ಕಾಲಾಬಾತು. ಅಂದರೆ ನಮಗೆ ಖೀರ್ ಮಾಡೋಕ್ಕೆ, ಬಿರಿಯಾನಿ ಮಾಡೋಕ್ಕೆ, ಫಿರ್ನಿ ಮಾಡೋಕ್ಕೆ ಹಬ್ಬ ಹರಿದಿನಗಳಲ್ಲಿ ಬೇಕಾಗಿತ್ತು. ನಾನು ಒಂದು ದಿವಸ ಭತ್ತದ ಗದ್ದೆಗೆ ಔಷಧಿ ಹೊಡಿತಾ ಇದ್ದಾಗ ನನಗೆ ಸಡನ್ ಆಗಿ ತಲೆ ಸುತ್ತು ಬಂದು ಅಲ್ಲಿ ಬದು ಮೇಲೆ ಕುಂತ್ಕೊಂಡು ನಾನು ಯೋಚನೆ ಮಾಡಿದಾಗ ನನಗೆ ಏನು ಅನ್ನಿಸ್ತು ಅಂತ ಅಂದರೆ, ನಮಗೆ ಕುರಾನ್ ಏನು ಹೇಳ್ಕೊಡುತ್ತೆ, ನೀನು ಯಾರಿಗಾದರೂ ಏನಾದ್ರು ಕೊಟ್ಟರು ಒಳ್ಳೆಯದನ್ನು ಕೊಡು ಅಂತ ಹೇಳ್ತದೆ. ಹಾಗೆ ಮತ್ತೆ ರೈತರಿಗೆ ಎಲ್ಲರೂ ಸಾಮಾಜಿಕವಾಗಿ ರೈತರನ್ನ ಎಲ್ಲರೂ ಅನ್ನದಾತ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಏನು ಅನಿಸ್ತು ಅಂತಂದರೆ, ನಾನು ವಿಷದಾತ ಆಗ್ತಾ ಇದ್ದೀನಿ, ವಿಷ ಕೊಡ್ತಾ ಇದ್ದೀನಿ ಅಂದ್ಕೊಂಡು ನನಗೆ ಒಂದು ಸಣ್ಣ ಭಾವನೆ ಹುಟ್ಟುತ್ತೆ ಮನಸ್ಸಲ್ಲಿ. ಆವಾಗ ನಮಗೆ ಕುರಾನಲ್ಲಿ ಹೇಳಿಕೊಟ್ಟಂಥ ಪಾಠಗಳು ನನಗೆ ಮನವರಿಕೆ ಆಗಿ ನಾನು ಮಾಡ್ತಾ ಇರೋ ಕೆಲಸ ನಾನು ಅಲ್ಲೂ ಮೆಚ್ಚಲ್ಲ. ಹಾಗಾಗಿ ನಾನು ಎಲ್ಲರಿಗೂ ವಿಷ ಕೊಡ್ತಾ ಇದ್ದೀನಿ, ವಿಷ ತಿನ್ನಿಸ್ತಾ ಇದ್ದೀನಿ, ಒಳ್ಳೆ ಆಹಾರ ಕೊಡ್ತಾ ಇಲ್ಲ ಅಂದ್ಕೊಂಡು ಅಲ್ಲಿಂದ ಒಂದು ಸಣ್ಣ ಭಾವನೆ ಹುಟ್ಟಿ ಆಮೇಲೆ ನಾನು ಸಾವಯವ ಕೃಷಿ ಮಾಡಬೇಕು ಅಂತ ಹೊರಟಾಗ ಸಾವಯವ ಕೃಷಿಗೆ ಈ
ಏನು ಇಂಪ್ರೂವ್ಡ್ ವೆರೈಟೀಸ್ಗಳಿದ್ದಾವೆ, ಹೈಬ್ರಿಡ್ ವೆರೈಟೀಸ್ಗಳಿದ್ದಾವೆ, ಅವು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಅವು ಬೆಳೆಯೋಕ್ಕಾಗಲ್ಲ. ಅವು ಸಾವಯವ ಕೃಷಿನಲ್ಲಿ. ಅದಕ್ಕೆ ಸಾವಯವ ಕೃಷಿಯಲ್ಲಿ ಬೆಳಿಬೇಕು ಅಂತಂದರೆ ನಮ್ಮ ಮೂಲ ದೇಶಿ ತಳಿಗಳೇ ಬೇಕಾಗುತ್ತೆ. ಹಾಗಾಗಿ ನಾವು ಏನು ನಮ್ಮಲ್ಲಿ ಸಂರಕ್ಷಣೆ ಮಾಡಿದ್ದ ದೇಶಿ ತಳಿಗಳಿದ್ದಾವೆ, ಅವು 3 ತಳಿ ಬೆಳೆದ್ವಿ. ಆ 3 ತಳಿ ಒಳ್ಳೆ ರಿಸಲ್ಟ್ ಬಂತು. ಅಲ್ಲಿಂದ ಶುರು ಮಾಡಿದೆ ನಾನು. ಪಕ್ಕದ ಹಳ್ಳಿಗಳಿಗೆ ಹೋಗಿ ನಿಮ್ಮ ಹತ್ರ ಯಾವ್ದಾರ ಭತ್ತ ತಳಿಗಳಿದೆಯಾ, ನಿಮ್ಮ ಹತ್ರ ಯಾವ್ದಾರ ಭತ್ತ ತಳಿ ಇದೆಯಾ ಅಂತ, ಹಳ್ಳಿಗಳಿರ್ಬೋದು, ಬೇರೆ ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಈ ರೀತಿ ಸಂಗ್ರಹಣ ಮಾಡೋಕ್ಕೆ ಶುರು ಮಾಡಿದೆ. ಅದ್ರ ಜೊತೆಗೆ ನನಗೆ 2002-3ರಲ್ಲಿ ಒಂದು ಭತ್ತ ಉಳಿಸಿ ಆಂದೋಲನ ಅಂತ ಸಿಗುತ್ತೆ. ಅವರು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿವರೆಗೆ ನಾನು ಸುಮಾರು 150 ಭತ್ತ ತಳಿಗಳ ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಆವಾಗ ನಾನು ಮಾಡ್ತಾ ಇದ್ದದ್ದು ಕೆಲಸವನ್ನು ಬೇರೆ ರಾಜ್ಯದವ್ರಿಗೆ ತಿಳಿಸೋಕ್ಕೋಸ್ಕರ ನನಗೆ ಕರ್ಕೊಂಡು ಹೋಗ್ತಿದ್ರು ಅಲ್ಲಿಗೆ. ಅವ್ರು ಕರ್ಕೊಂಡು ಹೋದಾಗ ಅಲ್ಲಿಯ ರೈತರಿಗೆ ನಾವು ಪರಿಚಯ ಮಾಡೋದು, ನಮ್ಮ ತಳಿಗಳನ್ನು, ಅವ್ರಿಗೆ ಒಂದಷ್ಟು ಇರುವಂತಹ ನಾಲೆಜನ್ನು ಅವ್ರ ಹತ್ರ ತಿಳ್ಕೊಳ್ಳೋದು, ಮತ್ತು ಅವ್ರು ಏನು ಸಂರಕ್ಷಣೆ ಮಾಡ್ತಿದ್ರು ಆ ದೇಶಿ ತಳಿಗಳನ್ನು ಅಲ್ಲಿ ಅವ್ರ ಹತ್ರ ಈಸ್ಕೊಂಬಂದು ನಾವಿಲ್ಲಿ ಸಂರಕ್ಷಣೆ ಮಾಡೋದು. ಈ ರೀತಿ ಮಾಡ್ತಾ ಏನು 3-4 ತಳಿ ಇತ್ತು, ಇವತ್ತು ಸುಮಾರು 1400ಕ್ಕಿಂತ ಮೇಲ್ಪಟ್ಟ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದೀವಿ ಸರ್. ಭತ್ತವನ್ನ ಬಿತ್ತಬೇಕು ಮತ್ತು ಬೆಳಿಬೇಕು ಮತ್ತು ಸಂಗ್ರಹ ಮಾಡಬೇಕು. ಹೌದು ಸರ್, ಹೌದು. ಅಂದರೆ ಇದು ಮುಂದಿನ ತಲೆಮಾರಿಗೆ ಕೊಡಬೇಕು ಅನ್ನೋಂಥ ನಿಮ್ಮ ಗುರಿ. ಸೊ ಹಾಗೆ ಇದಕ್ಕೆ ಖರ್ಚು ವೆಚ್ಚ ಇದೆಯಲ್ಲ ಸರ್, ಅದನ್ನು ಹೇಗೆ ನಿಭಾಯಿಸ್ತೀರಿ ಅಂತ? ಸರ್, ನಾನು ಈ ಭತ್ತದ ತಳಿಗೆ ನಾನು ಒಂದು ಹವ್ಯಾಸವಾಗಿ ತಗೊಂಡೆ. ಬಟ್ ಹೋಗ್ತಾ ಇದು ನನಗೆ ಅಂದರೆ ಮಂಡೆ ಬಿಸಿ ಮಾಡೋ ಕೆಲಸ ಆಗಿತ್ತು. ಅಂದರೆ ಖರ್ಚಿಗೂ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಯಿತು. ಮತ್ತು ಆಳುಗಳು ಸಿಗಲ್ಲ, ಮತ್ತು ಇದನ್ನು ಪ್ರತಿ ವರ್ಷ ಬೆಳಿಬೇಕು, ಇಲ್ಲಾಂದರೆ ಆ ತಳಿ ಹೊಟ್ಟೋಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ನನಗೆ ಎಲ್ಲ ರಿಸೋರ್ಸ್ ಪರ್ಸನ್ ಆಗಿ ಕರೀತಾರೆ ಬೇರೆ ಬೇರೆ ಕಡೆಗೆ ಟ್ರೈನಿಂಗ್ ಕೊಡಲಿಕ್ಕೆ, ಮತ್ತು ಈ ಭತ್ತದ ಸಂರಕ್ಷಣೆ ಬಗ್ಗೆ ಹೇಳಲಿಕ್ಕೋಸ್ಕರ ಬೇರೆ ಬೇರೆ NGOsಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಅವರು ಕರೆದಾಗ ಅಲ್ಲಿ ಬರುವಂಥ ರೆಮ್ಯುನರೇಷನ್ ಏನಿರುತ್ತೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಟು ಇದನ್ನು ಸಂರಕ್ಷಣೆಗೋಸ್ಕರ ಆ ದುಡ್ಡನ್ನು ಬಳಸ್ತಾ ಇದ್ದೀನಿ. ಮತ್ತು ಇವಾಗ ನಾವು ಇಲ್ಲಿ ಏನು ಮಾಡಿದ್ದೀವಿ ಈ ಮ್ಯೂಸಿಯಮ್ಮು, ಅದಕ್ಕೆ ಒಂದಷ್ಟು ರೀಸನಬಲ್ ಆಗಿ ಒಂದು ಫೀಸು ಕೂಡ ಮಾಡ್ಕೊಂಡಿದ್ದೀವಿ. ಒಂದು ಸ್ಕೂಲ್ ಮಕ್ಕಳು ಬರ್ತಾರೆ, ಕಾಲೇಜ್ ಮಕ್ಕಳು ಬರ್ತಾರೆ, ರಿಸರ್ಚರ್ಸ್ ಬರ್ತಾರೆ, ಫಾರಿನರ್ಸ್ ಎಲ್ಲ ಬರ್ತಾರೆ. ಈ ವರ್ಷ ನನಗೆ 1-1.5 ಲಕ್ಷ ರೂಪಾಯಿ ಈ ಭತ್ತದ ತಳಿಗಳಿಗೆ ಸಂರಕ್ಷಣೆ ಮಾಡಲಿಕ್ಕೆ ಬೇಕಾಗುತ್ತೆ. ಯಾಕಂದರೆ ನನಗೆ 3 ತಿಂಗಳಿಂದ ಸ್ಟಾರ್ಟ್ ಆಗೋದು ಕೆಲಸ. ಬಿತ್ತನೆ ಮಾಡಿದ್ದು 3 ತಿಂಗಳಿಂದ ಕೊಯ್ಲಿಗೆ ಬರುತ್ತೆ. 6 ತಿಂಗಳ ಒಳಗೆ ಕೊಯ್ಲಿಗೆ ಬರ್ತದೆ ಭತ್ತ. ಒಂದು 90 ದಿವಸಕ್ಕೆ ಬರುತ್ತೆ, ಒಂದು 120 ದಿವಸಕ್ಕೆ ಬರುತ್ತೆ, 150 ದಿವಸಕ್ಕೆ ಬರುತ್ತೆ, 180 ದಿವಸಕ್ಕೆ ಬರುತ್ತೆ. ಈ ಥರ 3 ತಿಂಗಳು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಬಂದಂಗೆ ಆ ಭತ್ತವನ್ನು ಸಪ್ರೇಟಾಗಿ ಅದನ್ನು ಕೊಯ್ಲು ಮಾಡಿ ಎತ್ತಿ ಅದ್ರದ್ದು ಹೆಸರು ಬರೆದು ಅದು ಎಷ್ಟಾಗಿದೆ ಏನಾಗಿದೆ ಎಲ್ಲ ಅದನ್ನು ಬರೆದು ಇಟ್ಟು ಅದನ್ನೆಲ್ಲ ಮಾಡಬೇಕು. ಅದರಲ್ಲಿ ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲರದ್ದು ಶ್ರಮ ಇದೆ. ಅದಕ್ಕೆಲ್ಲ ದುಡ್ಡು ಲೆಕ್ಕ ಹಾಕಲ್ಲ. ನಾವೇನು ಬೇರೆ ಹೊರಗಡೆಯಿಂದ ಲೇಬರ್ ಕರ್ಕೊಂಡಿರ್ತೀವಿ, ಅದಕ್ಕೆ ಮಾತ್ರ 1-1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದು ಸೆಲ್ಕೋ ಫೌಂಡೇಶನ್ ಅಂತ ಬಂದಿದೆ. ಅದು ನನಗೆ ಈ ಮ್ಯೂಸಿಯಂ ಮಾಡಲಿಕ್ಕೆ ಒಂದಷ್ಟು ಸಹಾಯ ಕೂಡ ಮಾಡಿತು. ಇಲ್ಲ, ಸರ್ಕಾರದಿಂದ ಯಾವ ಸಹಾಯನೂ ಸಿಕ್ಕಿಲ್ಲ. ಮತ್ತು ನಾವು ಸ್ಕೂಲ್ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋತೀವಿ. ಇಲ್ಲಿ ಸ್ಕೂಲ್ ಮಕ್ಕಳು ಇನ್ವಾಲ್ವ್ ಮಾಡಿಕೊಂಡು ಒಬ್ಬೊಬ್ಬನಿಗೆ ಒಂದೊಂದು ತಳಿಯನ್ನು ಕೊಟ್ಟು ಅವ್ರ ಕೈಲೇ ಬೆಳೆಸಿ ಅವ್ರಿಗೆ ಅದು ಅವರೇ ಕಳೆ ಅವರೇ ನಾಟಿ ನೆಡಬೇಕು, ಅವರೇ ಕಳೆ ಕೀಳಬೇಕು. ಮತ್ತು ಅಲ್ಲಿ ಬರುವಂತಹ ಕೊನೆಯಲ್ಲಿ ಬರುವಂತಹ ಏನು ಅದು ಪ್ರಾಡಕ್ಟ್, ಫೈನಲ್ ಪ್ರಾಡಕ್ಟ್ ಇರುತ್ತೆ, ಅದು ಅವ್ರ ಮನೆಗೆ ತಗೊಂಡು ಹೋಗ್ಬೇಕು. ಮೈಸೂರು ಮಹಾರಾಜರು ಬಳಸುತ್ತಿದ್ದ ರಾಜಮುಡಿ ಎಂಬ ಹೆಸರಿನ ಅಕ್ಕಿಯ ಚಿತ್ರಾನ್ನ ತಿನ್ನುವ ಭಾಗ್ಯ ಸನ್ಮಾರ್ಗ ಟೀಮ್ಗೆ ಒದಗಿಸಿದವರು ಸೈಯದ್ ಗನಿಖಾನ್ರ ಪತ್ನಿ ಸಹಿದಾ ಫರ್ದೋಸ್. ಪತಿಯ ಕೆಲಸದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸುತ್ತಿದ್ದಾರೆ. ನಾನು ಎಲ್ಲ ಥರ ಸಹಕಾರಗಳನ್ನು ಮಾಡ್ತಾಯಿದ್ದೀನಿ. ಗದ್ದೆ ಒಳಗೆ ಹೋಗಿ ಕೆಲಸ ಮಾಡ್ತೀನಿ. ಆಮೇಲೆ ಈ ಬೀಜಗಳನ್ನು ಸಂರಕ್ಷಣೆ ಮಾಡ್ತೀನಿ. ಈ ಬೀಜಗಳನ್ನು ಅದನ್ನು ಹೆಸರು, ಆಮೇಲೆ ಅದನ್ನು ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿ ಅದನ್ನು ಹೆಸರು ಹಾಕಿ ಅದು ಎಷ್ಟು ದಿನಕ್ಕೆ ಬರುತ್ತೆ ಅಂತ ಎಲ್ಲ ಡಾಕ್ಯುಮೆಂಟೇಷನ್ ಮಾಡಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಬೀಜಗಳನ್ನು ಒಂದು ಕಡೆ ಅದನ್ನು ಸಂರಕ್ಷಣೆ ಮಾಡಿ ಒಂದು ಕಡೆ ಇಡ್ತೀನಿ. ಆಮೇಲೆ ಮೌಲ್ಯವರ್ಧನೆಗಳು ಮಾಡ್ತೀನಿ ನಾನು ಮನೆಯಲ್ಲೇ. ಆಮೇಲೆ ಈ ಬೀಜಗಳಲ್ಲಿ ನಾನು ಆರ್ನಮೆಂಟ್ಸ್ ಮಾಡ್ತೀನಿ. ಆರ್ನಮೆಂಟ್ಸ್ ಮಾಡಿ ಅದನ್ನು ಮಾರಾಟ ಮಾಡ್ತೀನಿ. ಆನ್ಲೈನ್ ಪ್ರಕಾರನೂ ನಾನು ಮಾರಾಟ ಮಾಡ್ತಾಯಿದ್ದೀನಿ. ಆಮೇಲೆ ನಾವು ತೋರಣಗಳನ್ನು ಮಾಡ್ತಾಯಿದ್ದೀವಿ. ಭತ್ತದ ತೋರಣಗಳು ಮತ್ತು ಬೀಜದ ಆರ್ನಮೆಂಟ್ಸ್ಗಳು ಎಲ್ಲ ಮಾಡಿ ನಾವು ಮಾರ್ಕೆಟಿಂಗ್ ಕೂಡ ಮಾಡ್ತಾಯಿದ್ದೀವಿ. ಆಮೇಲೆ ಬೇರೆ ಬೇರೆ ಥರ ಆದರೆ ನಾವು ಈ ರೆಡ್ ಕಲರ್, ಇದು ಬ್ಲ್ಯಾಕ್, ಬರ್ಮಾ ಬ್ಲ್ಯಾಕು, ಆಮೇಲೆ ಈ ಥರದ ಇದರಲ್ಲಿ ನಾವು ಮಾಲ್ಟ್ ಮಾಡ್ತೀವಿ. ಮಾಲ್ಟ್ ಮಾಡಿ ಇದನ್ನು ನಾವು ಆನ್ಲೈನ್ ಮೂಲಕ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಭಾಳ ಒಂದು 20 ವರ್ಷದಿಂದ ಇದು ನಡ್ಕೊಂಡು ಬಂದಿದೆ. ಸೊ ಇದು ಸಾಕಪ್ಪ ಯಾಕೆ ಅಂತ ಅನ್ನಿಸ್ತಿದ್ವ ನಿಮಗೆ? ಇಲ್ಲ ಸಾಕಪ್ಪ ಅಂತ ಅನಿಸ್ತಾ ಇದ್ದಿಲ್ಲ. ಮೊದಲು ಅನಿಸ್ತಾ ಇತ್ತು, ಫಸ್ಟ್ ಅನಿಸ್ತಾ ಇತ್ತು. ಬರೋರು ಹೋಗೋರು ಎಲ್ಲ ಒಂಥರ ಒಂದು ರೀತಿ ಆಡ್ಕೊಳ್ಳೋದು. ಇದು ಏನು ಮಾಡ್ತಾಯಿದ್ದೀರಾ ನೀವು, ಗಂಡ ಹೆಂಡತಿ ಸೇರಿ ಏನು ಮಾಡ್ತಾಯಿದ್ದೀರಾ, ನಿಮಗೆ ಬುದ್ಧಿಗಿತ್ತಿ ಇಲ್ಲ, ಎಲ್ಲೋ ಆಡ್ತಾಯಿದ್ರು ಆವಾಗ ನಾನು ಹೇಳಿದೆ ನನ್ನ ಯಜಮಾನರಿಗೆ, ಬೇಡ ನಮಗೆ ಈ ಕೆಲಸ ಅಂತ. ಆಮೇಲೆ ನನಗೆ ಪೂರ್ತಿ ಅದು ಒಳಗಡೆ ಹೋದ್ಮೇಲೆ ನನಗೆ ಗೊತ್ತಾಯಿತು,
ಇದು ಎಂಥ ಒಳ್ಳೆ ಕೆಲಸ ಅಂತ. ಇಷ್ಟು ಪ್ರಕೃತಿ ನಮಗೆ ಇಷ್ಟು ಒಳ್ಳೆ ಕೆಲಸಗಳು ಕೊಟ್ಟಿದೆ. ಇಷ್ಟು ಪೋಷಾಂಶಕದ ಕೆಲಸಗಳನ್ನು ನಾವು ಮಾಡಬೇಕು. ಯಾವಾಗಲೂ ನಾವು ವಿಷದತ್ತ ಆಗಬಾರ್ದು. ನಮ್ಮ ಯಜಮಾನರು ಹೇಳ್ತಾರೆ ಆವಾಗ ನಾವು ಯಾವಾಗಲೂ ವಿಷದತ್ತ ಆಗಬಾರ್ದು, ಅನ್ನದಾತ ಆಗಬೇಕು. ರೈತರಂದರೆ ಅನ್ನದಾತ, ವಿಷದತ್ತ ಅಲ್ಲ ಅಂತ ನನಗೆ ಅರ್ಥ ಆಗಿ ಆಮೇಲೆ ನಾನು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಮಕ್ಕಳು ಪರವಾಗಿಲ್ಲ, ನನ್ನ ಮಕ್ಕಳು ನಮ್ಮ ಯಜಮಾನ್ರ ಜೊತೆ ಸೇರಿ ಅವರು ಡಾಕ್ಯುಮೆಂಟೇಷನ್ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಪೂರ್ತಿ ಏನೇನು ಮಾಡಬೇಕು ಆನ್ಲೈನಲ್ಲಿ, ಅದು ಕಂಪ್ಯೂಟರ್ನಲ್ಲಿ ಎಲ್ಲ ಅದು ಹೆಂಗೆ ಮಾಡಬೇಕು ಅಂತ ಎಲ್ಲ ಸೇವ್ ಮಾಡಿ ನಮ್ಮ ಯಜಮಾನ್ರಿಗೆ ಹೆಲ್ಪ್ ಮಾಡ್ತಾವ್ರೆ. ಆಮೇಲೆ ನಮ್ಮ ಮಕ್ಕಳು ಅಲ್ಲಿ ಫುಲ್ ಕೆಲಸ ಮಾಡ್ತಾರೆ. ಪೂರ್ತಿ ಅವರು ರಜಾ ಬಂದರೆ ಅಲ್ಲೇ ಅವ್ರಿಗೆ ಕೆಲಸ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಅಲ್ಲೇ ಕೆಲಸ ಮಾಡ್ತೀವಿ. ಈ ಸಂಗ್ರಹ ಮಾಡುವಾಗ ಬೇರೆ ಬೇರೆ ಜನ ಬರ್ತಾರೆ, ನಿಮಗೆ ಇರಿಟೇಟ್ ಆಗ್ತದೆ ಹೇಗೆ? ಇಲ್ಲ ಖುಷಿ ಆಗ್ತಾ ಇದೆ. ಸಿಟಿಲಿಂದ ಬರ್ತಾರಲ್ವ ಮಕ್ಕಳು, ಅವ್ರಿಗೆ ಎಲ್ಲ ಪ್ಯಾಡಿ ಅಂದರೆ ಏನಂತ ಗೊತ್ತಿಲ್ಲ. ಪ್ಯಾಡಿಲಿ ಇದು ಅಕ್ಕಿ ಬರುತ್ತೆ ಅಂತ ಗೊತ್ತಿಲ್ಲ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಗೊತ್ತಿಲ್ಲ. ಇದನ್ನು ನಾವು ಜಾಗೃತಿ ಮಾಡಬೇಕು ಅಂತಾನು ನಮಗೆ ಆಸೆ ಇದೆ. ಆಮೇಲೆ ಎಲ್ಲರೂ ಕೃಷಿಗೆ ಬರಬೇಕು. ತುಂಬ ಕಡಿಮೆ ಇದೆ ಕೃಷಿಗೆ ಬರಬೇಕು, ಕೃಷಿನಲ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ ನನ್ನ ಆಸೆ. ಎಲ್ಲರೂ ಈಗ ವಾಣಿಜ್ಯ ಬೆಳೆ ಬೆಳೀತಾ ಇದ್ದಾರೆ, ಅಂದರೆ ಇಮಿಡಿಯೇಟ್ ಹಣ ಬರ್ಬೋದು, ಹೆಚ್ಚು ಹಣ ತರುವ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಭತ್ತ ಅಂತ ಹೇಳುವಾಗ ಹೆಚ್ಚು ಹಣ ತರ್ತದೆ ಅಂತ ನಮಗನಿಸೋದಿಲ್ಲ. ನಿಮಗೇನು ಅನ್ನಿಸ್ತದೆ? ಹೆಚ್ಚು ಹಣದಿಂದ ನಮಗೆ ಆರೋಗ್ಯ ಇಂಪಾರ್ಟೆಂಟು. ನಮಗೆ ಆರೋಗ್ಯ ಮುಖ್ಯ. ನಾವು ಒಳ್ಳೆ ಆಹಾರ ತಗೋಬೇಕು. ಹಣ ಬರುತ್ತೆ, ಹಣ ಇಂಪಾರ್ಟೆಂಟ್ ಇಲ್ಲ, ಆಹಾರ ಇಂಪಾರ್ಟೆಂಟ್. ಫಸ್ಟು ನಾವು ಆರೋಗ್ಯವಾಗಿ ಇದ್ದರೆ ಆವಾಗ ನಾವು ಕೆಲಸ ಮಾಡಿ ಆಮೇಲೆ ಅದು ಸಂಪಾದನೆ ನಾವು ಮಾಡ್ಕೊಳ್ಬೋದು. ಇದರಲ್ಲಿ ಫಸ್ಟ್ 1 ಟೈಮ್ 2 ಟೈಮ್ ಬರಲ್ಲ ಇದರಲ್ಲಿ ಸಂಪಾದನೆ. ಆಮೇಲೆ ಇದರಲ್ಲಿ ಪೂರ್ತಿ ಹೋಗಿ ಗೊತ್ತಾಗತ್ತೆ ಇದರಲ್ಲಿ ಎಷ್ಟು ಸಂಪಾದನೆ ಇದೆ ಅಂತ. ಹಣ ಬರಲೇ ಇರಲಿ, ನಮಗೆ ಹೆಸರು ಸಾಕು. ಇವರ ಬಳಿಯಿಂದಲೇ 60 ಬಗೆಯ ಭತ್ತ ಪಡೆದು ಬೆಳೆ ಬೆಳೆದವನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. 150 ವಿವಿಧ ಭತ್ತ ಸಂಗ್ರಹಿಸಿದವನಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. 1400 ಬಗೆಯ ಭತ್ತ ಸಂಗ್ರಹಿಸಲು ಕಳೆದ 2 ದಶಕಗಳಿಂದ ಶ್ರಮಿಸುತ್ತಿರುವ ಘನಿ ಖಾನ್ ಈ ಪ್ರಶಸ್ತಿಗಳ ಗೊಡವೇ ಇಲ್ಲದಂತೆ ತಮ್ಮಷ್ಟಕ್ಕೆ ತಮ್ಮ ಕಾಯಕದಲ್ಲಿದ್ದಾರೆ. 10 ಲಕ್ಷ ವೆಚ್ಚದ ಭತ್ತ ಸಂಗ್ರಹಾಲಯ ಅವರದು. ಹಾಗೆ ಸುಮ್ಮನೆ ನೋಡಲೊಮ್ಮೆ ಬಂದು ಹೋಗಿ. ಇವರ ಮ್ಯೂಸಿಯಂ ನೋಡಲು ಹಿಂದಿನ ಕೃಷಿ ಸಚಿವ ಚೆಲುವರಾಯ್ ಕೂಡ ಬಂದು ಹೋಗಿದ್ದಾರೆ. ಜಿಲ್ಲಾಧಿಕಾರಿಯೇ ಇಲ್ಲಿ ಪ್ರಾತ್ಯಕ್ಷಿಕೆ ಮಾಡಿದ್ದಾರೆ. ಆದರೆ ಏನು ಪ್ರಯೋಜನ? ಸರ್ಕಾರದಿಂದ ಪ್ರೋತ್ಸಾಹವಿಲ್ಲ, ಪ್ರಶಸ್ತಿಗಳಂತೂ ಇಲ್ಲವೇ ಇಲ್ಲ. ಇದಕ್ಕೆಲ್ಲ ಕಾಯುವವರಾಗಿದ್ರೆ 20 ವರ್ಷಗಳ ಶ್ರಮ ಇವರು ಮಾಡ್ತಿರ್ಲಿಲ್ಲ. ಇದು ಇವರ ಹವ್ಯಾಸ, ಇದೀಗ ಇವರ ಜೀವನ ಶೈಲಿಯೇ ಆಗ್ಬಿಟ್ಟಿದೆ. ನಿಮ್ಮ ಸಾಧನೆಗೆ ಅಥವಾ ನಿಮ್ಮ ಶ್ರಮಕ್ಕೆ ಏನಾದರೂ ಪ್ರೋತ್ಸಾಹ ಸಿಕ್ಕಿದೆಯಾ ಅನ್ನೋ ಒಂದು ಪ್ರಶ್ನೆ. ಅಂದರೆ ನಾವು ಪ್ರಶಸ್ತಿಗಳ ಫಲಕಗಳನ್ನು ಬಹಳಷ್ಟು ನೋಡಿದ್ವಿ. ಇಲ್ಲಿ ಖಾಸಗಿ ಸಂಸ್ಥೆಗಳದ್ದು ಹೆಚ್ಚು ಕಾಣ್ತಾ ಇದೆ. ಸರ್ಕಾರದ್ದು 1, 2 ಅದು ಕೂಡ. ನಿಮಗೆ ಪ್ರಶಸ್ತಿಗಳು ಹುಡ್ಕೊಂಡು ಬಂದಿದೆಯಾ ಅಥವಾ ನೀವು ಪ್ರಶಸ್ತಿಗಳನ್ನು ಹುಡುಕುವ ಪ್ರಯತ್ನ ಏನಾದರೂ ಮಾಡಿದ್ದೀರಾ? ನಾನು ಯಾವತ್ತೂ ಪ್ರಶಸ್ತಿಗಳು ಹುಡ್ಕೊಂಡು ಪ್ರಯತ್ನ ಮಾಡಿಲ್ಲ, ಹಾಗಾಗಿ ನನಗೆ ಬಂದಿಲ್ಲ. ಬಟ್ ನನಗೆ ಹೋದ ವರ್ಷ ಜಿಲ್ಲಾ ಮಟ್ಟದ್ದು ಮತ್ತು ಆಚೆ ವರ್ಷ ತಾಲೂಕು ಮಟ್ಟದ್ದು ಕೊಟ್ಟಿದ್ದಾರೆ. ಈವನ್ ರಾಜ್ಯ ಮಟ್ಟದ್ದು ಕೂಡ ನನಗೆ ಎಬಿಲಿಟಿ ಇದೆ, ಬಟ್ ನನಗೆ ಅದು ದಕ್ತಾ ಇಲ್ಲ. ಬಟ್ ನಾನು ಹೋಗಿ ಅದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇಲ್ಲ. ಸರ್ಕಾರವೇ ನನ್ನನ್ನು ಗಮನಿಸಿ ಅದನ್ನು ಕೊಡಬೇಕಾಗಿರೋದು. ಚೆಲುವರಾಯ ಸ್ವಾಮಿ ಹೌದು, ನಮ್ಮ ಕೃಷಿ ಸಚಿವರಾಗಿದ್ದರು. ಸೊ ಇದನ್ನು ನೋಡಿ ಹೋಗಿದ್ದಾರೆ. ಅವರು ನೋಡಿದ ಬಳಿಕದ ಪ್ರತಿಕ್ರಿಯೆ ಏನು ಅನ್ನೋದನ್ನು ತಿಳಿಯಕ್ಕೆ ಬಯಸ್ತೇನೆ. ಏನಿಲ್ಲ ಸರ್, ಅವ್ರು ಬಂದರು, ನೋಡ್ಕೊಂಡು ಬಟ್ ನಾವು ಭತ್ತ ಹೆಂಗೆ ಬೆಳಿತೀವಿ ಅಂತಂದ್ರೆ ನೀರಿಲ್ದೇನೆ ಭತ್ತ ಬೆಳಿತೀವಿ. ಅವರು ಬಂದು ನಮ್ಮ ಭತ್ತದ ಗದ್ದೆಯಲ್ಲಿ ನಿಂತ್ಕೊಂಡು ನೋಡಿದಾಗ ನೀರಿರಲಿಲ್ಲ. ಅವಾಗ ಆಶ್ಚರ್ಯಪಟ್ಟರು, ಗನಿ ಏನಪ್ಪ ನೀನು ನೀರಿಲ್ದೇನೆ ಭತ್ತ ಬೆಳಿತೀಯ ಅಂತಂದ್ರು. ನಾನು ಹೇಳಿದೆ, ಸರ್ ಪ್ಯಾಡಿ ಇಸ್ ನಾಟ್ ಅನ್ ಅಕ್ವಾಟಿಕ್ ಪ್ಲಾಂಟ್, ಬಟ್ ನಾವು ಅದನ್ನು ಅಡಿಕ್ಟ್ ಮಾಡಿಬಿಟ್ಟಿದ್ದೀವಿ. ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಲ್ಲಿ ಯಾವುದೂ ಡ್ಯಾಮ್ ಇರಲಿಲ್ಲ, ಹಾಗಾಗಿ ನಮ್ಮಲ್ಲಿ ಮಳೆಯಲ್ಲಿ ಆಧಾರಿತವಾಗಿ ಬೆಳೀತಾ ಇತ್ತು, ಜಾಸ್ತಿ ಬೀಳ್ತಿತ್ತು ಮಳೆ. ಅಂತಹ ಕಡೆಗಳಲ್ಲಿ ಭತ್ತಗಳನ್ನು ಬೆಳೀತಾ ಇದ್ವಿ ನಾವು. ಈಗಲೂ ಕೂಡ ಭತ್ತಕ್ಕೆ ನೀರು ಬೇಕಾಗಿಲ್ಲ ಜಾಸ್ತಿ, ಬರೀ ತೇವಾಂಶ ಇದ್ರೆ ಸಾಕು ಭತ್ತವನ್ನು ಬೆಳಿಬಹುದು ಅಂತ ಹೇಳಿದಾಗ ಆವಾಗ ಅದು ಅವರು ಮನವರಿಕೆ ಹಾಕ್ಕೊಂಡು ಆಮೇಲೆ ಅದೇ ವರ್ಷ ಅವರು ಹೋಗ್ಬಿಟ್ಟು ಆ ಬಡ್ಜೆಟ್ನಲ್ಲಿ ಈ ಸಾವಯವ ಕೃಷಿ ಮಿಷನ್ಗೆ ಅಂದ್ಕೊಂಡು 1-2 ಕೋಟಿ ರೂಪಾಯಿನೂ ಅದನ್ನು ಮೀಸಲಿಟ್ಟಿದ್ದಾರೆ. ಬಟ್ ನಮಗೆ ಅಂತೂ ಅದರಲ್ಲಿ ಏನು ಸಹಾಯಧನ ಅಂತೂ ಸಿಕ್ಕಿಲ್ಲ. ಪ್ರೋತ್ಸಾಹ ಅಂತ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೇಳಿದ್ದಾರೆ. ಅವರು ಕರ್ಕೊಂಡು ಹೋಗ್ಬಿಟ್ಟು ಮೊನ್ನೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೆದಾಗ ನಮ್ಮ ಭತ್ತ ತಳಿಗಳನ್ನ ತಗೊಂಡು ಹೋಗಿ ಅಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ಕೇಂದ್ರ ಸರ್ಕಾರದ ಮಿನಿಸ್ಟರ್ ಕರ್ಕೊಂಡ್ಬಂದು ತೋರಿಸಿದ್ರು, ನೋಡಪ್ಪ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಇಷ್ಟೊಂದು ತಳಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ, ಈ
ಈ ರೀತಿ ಮಾಡಿದ್ದಾರೆ ಅಂತ ಎಲ್ಲನೂ ಮಾಡ್ತಾ ಇದ್ದಾರೆ. ಬಟ್ ಫೈನಾನ್ಷಿಯಲಿ ಸಪೋರ್ಟ್ ಯಾವುದೂ ಇಲ್ಲ. ಸರ್ಕಾರದಿಂದ ಏನಾದರೂ ನಿರೀಕ್ಷೆ ಮಾಡುವುದಿದ್ರೆ ಅದು ಏನು ಅಂತ ಮುಂದಿನ ಯೋಚನೆ ಏನು ಅಂತಂದ್ರೆ, ಒಂದು ಭತ್ತ ವೈವಿಧ್ಯ ಕೇಂದ್ರ ಇಲ್ಲಿ ಆಗಬೇಕು. ಇಲ್ಲಿ ಭತ್ತದ ಬಗ್ಗೆ ರಿಸರ್ಚ್ ಆಗಬೇಕು. ಮತ್ತೆ ಮುಂದಿನ ಪೀಳಿಗೆ ಮಕ್ಕಳಿಗೆ ಈ ದೇಶಿ ತಳಿಗಳು ಗೊತ್ತಾಗಬೇಕು. ಅದು ಏನು ಯೂನಿವರ್ಸಿಟಿಗೆ ಲಿಂಕ್ ಮಾಡಿ ಕೊಟ್ಟರೆ ನಮಗೆ ಒಂದು ಸೆಂಟರ್ ಆಗಿ ಪ್ರೋತ್ಸಾಹನೂ ಸಿಗುತ್ತೆ, ಒಂದು ಫೈನಾನ್ಷಿಯಲ್ ಸಪೋರ್ಟು ಕೂಡ ಬರುತ್ತೆ ನಮ್ಗೆ. ಅವಾಗ ಹೆಚ್ಚು ಬೆಳೆ ಕೊಡುವಂಥದ್ದು ರೈತರಿಗೆ ಉಪಯೋಗವಂಥದ್ದು ಯಾವುದೆಲ್ಲ ತಳಿಗಳಿದ್ದಾವೆ ಸರ್? ಅದೇ ನಮ್ಮಲ್ಲಿರುವಂತಹ ತಳಿಗಳು 90 ದಿವಸಕ್ಕೆ ಬರುವಂಥ ತಳಿನೂ ಇದೆ, 180 ದಿವಸಕ್ಕೆ ಬರುವಂಥ ತಳಿನೂ ಇದೆ. ನಮ್ಮಲ್ಲಿ 5 ರಿಂದ 6 ಕ್ವಿಂಟಲ್ ಎಕರೆ ಕೊಡುವಂಥ ತಳಿನೂ ಇದೆ, 20 ಕ್ವಿಂಟಲ್ ಕೊಡುವಂಥ ತಳಿನೂ ಇದೆ. ಅದರಲ್ಲಿ ನಮಗೆ ಇದೇನು 5 ರಿಂದ 6 ಕ್ವಿಂಟಲ್ ಕೊಡ್ತವೆ ಅದು ಯಥೇಚ್ಛವಾದ ರೇಟಿಗೆ ಮಾರಾಟ ಆಗುತ್ತೆ. ಈಗ ರಕ್ತಸಾಲಿ ಏನಿದೆ ಅದು 300 ರೂಪಾಯಿಂದ 350 ರೂಪಾಯಿ ಕೆಜಿ ಅಕ್ಕಿಗಿದೆ ಇಲ್ಲಿ ಕೇರಳದಲ್ಲಿ. ಬಟ್ ನಮ್ಮಲ್ಲೇ 200 ರೂಪಾಯಿಗೆ ಹೋಗ್ತಾ ಇದೆ. ಇವಾಗ ನಾವು 10 ಕ್ವಿಂಟಲ್ ಅಕ್ಕಿ ಬೆಳೆದ್ರು ಕೂಡ, 1 ಎಕರೆನಲ್ಲಿ 5 ಕ್ವಿಂಟಲ್ ಅಕ್ಕಿ ಬೆಳೆದ್ರು ಕೂಡ 1 ಲಕ್ಷ ರೂಪಾಯಿ ಆಗೋಯ್ತು ನಮಗೆ. ಸರ್ ಅದೇ ನಾನು ಏನು ಈ ಕೆಲಸ ಮಾಡ್ತಾ ಇದ್ದೀನಿ, 1-2-3 ಸಂಘ ಸಂಸ್ಥೆ ಜೊತೆಯಲ್ಲಿ ಇದೇ ಕೆಲಸವನ್ನು ಅವ್ರ ಜೊತೆಲಿ ಸೇರ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಅಂದರೆ ನಮ್ಮ ವಿಕಸನ ಅಂತ ಒಂದು ಸಂಸ್ಥೆ ಇದೆ, ಆಮೇಲೆ ಇನ್ನೊಂದು ಜನಧಾನ್ಯ ಅಂತ ಒಂದು ಸಂಸ್ಥೆ ಇದೆ, ಆಮೇಲೆ ನಮ್ಮದು ಸಹಜ ಸಮೃದ್ಧ ಬಳಗ ಅಂತ ಇದೆ. ಇವ್ರ ಜೊತೆಲಿ ಸೇರಿಕೊಂಡು ಈ ತಳಿಗಳನ್ನು ರೈತರಿಗೆ ಪರಿಚಯ ಮಾಡುವಂಥದ್ದು, ಮತ್ತು ನಬಾರ್ಡ್ ಜೊತೆಯಲ್ಲಿ ಇವಾಗ ಸೇರಿಕೊಂಡು 1-2 ವರ್ಷದಿಂದ ನಾವು 2-3 ಬೀಜ ಬ್ಯಾಂಕು ಕೂಡ ಮಾಡಿದ್ದೀವಿ. ನೀವು 1400 ಬಗ್ಗೆ ಅಕ್ಕಿ ಭತ್ತವನ್ನು ಸಂಗ್ರಹ ಮಾಡಿದ್ದೀರಿ. ನಮಗೆ ನೋಡಲಿಕ್ಕೆ ಎಲ್ಲ ಒಂದೇ ಥರ ಕಾಣ್ತದೆ. ಕೆಲವು ಕಡೆ ಸ್ವಲ್ಪ ದೊಡ್ಡದಿದೆ, ಕೆಲವು ಸಣ್ಣದಿದೆ, ಹೇಗಿದೆ. ಬಟ್ ಅಷ್ಟನ್ನು ಕೂಡ ನಿಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗೋದು ಹೇಗೆ? ಗೊತ್ತಾಗೋದು ಅಂತಂದರೆ, ಒಂದು ದಪ್ಪ ಇರುತ್ತೆ, ಒಂದು ಸಣ್ಣ ಇರುತ್ತೆ, ಆಮೇಲೆ ಮೇಲ್ಗಡೆ ಸಿಪ್ಪೆ ಕೂಡ ಬೇರೆ ಬೇರೆ ಇರುತ್ತೆ, ಒಳಗಡೆ ಕಲರು ಕೂಡ ಬೇರೆ ಇರುತ್ತೆ. ಆ ಕಲರಲ್ಲಿ ಅಕ್ಕಿ ನೋಡೋದಾದ್ರೆ ನಿಮಗೆ ಕಪ್ಪಕ್ಕಿ ಇದೆ, ಹಸಿರಕ್ಕಿ ಇದೆ, ಕೆಂಪಕ್ಕಿ ಇದೆ, ಬಿಳಿ ಅಕ್ಕಿ ಇದೆ, ಆಮೇಲೆ ಸ್ವಲ್ಪ ಗೋಧಿ ಬಣ್ಣ ಇರುವಂಥ ಅಕ್ಕಿ ಇದ್ದಾವೆ. ಒಂದು ಭತ್ತದಲ್ಲಿ 2 ಅಕ್ಕಿ ಕಾಳು ಬರುವಂಥದ್ದು ಅಕ್ಕಿ ಇದೆ, ಜುಗಲ್ ಅಂತ, ಕಾಲ ನಮಕ್ ಅಂತ ಹೇಳ್ತಾರೆ, ಮತ್ತು ಕಾಲಬಾತ್ ಅಂತ ಹೇಳ್ತಾರೆ. ಇದು ಬುದ್ಧ ಬಳಸ್ತಾ ಇದ್ದಂತಹ ಅಕ್ಕಿ ತಳಿ ಸರ್ ಇದು. ಇಲ್ಲಿ ನೋಡಿ ಸರ್, ಇದು ವಿಶೇಷವಾಗಿ ನೀವು ಭತ್ತ ನೋಡೋದಾದ್ರೆ ಇದರಲ್ಲಿ ಒಂದಿದೆ, ಇದರಲ್ಲಿ 3 ಇದೆ ನೋಡಿ ಸರ್. ಇದು ನಾರಿಕೇಳ ಅಂತ ವೆರೈಟಿ, ಇದು ಪಾಕಿಸ್ತಾನ್ ಬಾಸ್ಮತಿ, ಇದು ತೆನೆನಲ್ಲಿ, ಇದು ಅಲ್ಲಿ ಬಾಟ್ಲಲ್ಲಿ ನೋಡಿದ್ರಿ ನೀವು. ಇದು ಜೀರಿಗೆ ಸಣ್ಣ ಅಂತ ಸುಗಂಧವಾದ ಅಕ್ಕಿ ತಳಿಗಳು. ಇದು ಮೀಸೆ ಭತ್ತ ಅಂತ ನಾವು ಹೇಳ್ತೀವಿ. ಇದಕ್ಕೆ ಮೀಸೆ ಇದೆ ನೋಡಿ ಮುಂದುಗಡೆ, ಸಣ್ಣ ಸಣ್ಣ ಮೀಸೆ, ಅದಕ್ಕೆ ಮೀಸೆ ಭತ್ತ ಅಂತ ಹೇಳ್ತೀವಿ ಇದಕ್ಕೆ. ಇದು ನೋಡಿ ಆನೆ ಕೊಂಬಿನ ಥರ ಇದೆ ಇದಕ್ಕೆ ಸೈಡಲ್ಲಿ ಭತ್ತಕ್ಕೆ. ಇದು ರಾಮಿಗಲಿ ಅಂತ, ಇದು ಉಡಿಸಾ ವೆರೈಟಿ. ಅದೇ ಥರ ನಮ್ಮದು ಒಂದು ಕರ್ನಾಟಕದ ವೆರೈಟಿ ಇದೆ, ಶರಾವತಿ ಅಂತ. ಅದು ಕೆಂಪುದು ಬರುತ್ತೆ, ಇಲ್ಲಿದೆ ನೋಡಿ. ಅದು ಕಪ್ಪುದು ಇದೆ, ಇದು ಕೆಂಪುದು ಇದೆ ಸೈಡಲ್ಲಿ, ಇದು ಕೊಂಬಿನ ಥರ ಅದೇ ಥರ. ಸರ್ ಇದು ಶರಾವತಿ ಅಂತ ನಾವು ಹೆಸರು ಹೇಳಿದ್ವಿ, ನೀವು ಹೇಳಿದ್ರಿ. ಬಟ್ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ನದಿ. ಹೌದು ಹೌದು, ಆ ಭಾಗದಲ್ಲಿ ಬೆಳೀತಾ ಇದ್ದಂತಹ ಭತ್ತ ತಳಿ ಇರಬಹುದು ಅನ್ಸುತ್ತೆ ಸರ್. ಸೊ ಆದರೆ ನಾನು ಕಂಡ ಹಾಗೆ ಇಂಥ ಭತ್ತವನ್ನು ನಾನು ಅಲ್ಲಿಯಲ್ಲೂ ಕಾಣಲಿಲ್ಲ. ಯಾಕಂದ್ರೆ ಇವಾಗ ಎಲ್ಲ ಹಾಳಾಗ್ಬಿಟ್ಟಿದ್ದಾವೆ ಸರ್, ಎಲ್ಲ ಏನು ಇಂಪ್ರೂವ್ಡ್ ವೆರೈಟೀಸ್ಗಳು ಬಂದ್ಬಿಟ್ಟಿದ್ದಾವೆ. ಹಾಗಾಗಿ ಎಲ್ಲ ತಳಿಗಳು ಹಾಳಾಗಿದ್ದಾವೆ ಸರ್. ಇದು ದೊಡ್ಡಬೈರ್ನಲ್ಲೂ ಅಂತ, ಇದು ಹೊಲದಲ್ಲಿ ಬೆಳೆಯುವಂಥ ಭತ್ತ ತಳಿ. ಕಡಿಮೆ ನೀರಿದ್ರೂ ಕೂಡ ಸಾಕು ಸರ್, ಆರಾಮಾಗಿ ಬೆಳಿಬಹುದು. ಇದು ಮಳೆ ಆಶ್ರಯದಲ್ಲಿ ಬೆಳೆಯುವಂಥ ತಳಿ. ಆಮೇಲೆ ಇದು ಕೆಂಪಕ್ಕಿ ಪ್ರದೇಶಗಳಲ್ಲಿ, ಹೌದು ಹೌದು, ಬರ ಪ್ರದೇಶದಲ್ಲಿ ಬೆಳಿಬಹುದು. ಕೆಂಪಕ್ಕಿ ಇರುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.